ಇವತ್ತು ಉತ್ತರ ಕರ್ನಾಟಕದ ಜನತೆಗೆ ಮನವಿ ಮಾಡ್ತೀನಿ, ನಿಮ್ಮ ಕಷ್ಟಗಳಿಗೆ ಪರಿಹಾರ ಯಾವ ದೇವೇಗೌಡರು ರೈತ 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 ಒಂದೊಂದು ಅವರ ರಕ್ತದ ಕಣದಲ್ಲಿ ಆ ರೈತನ ಬಗ್ಗೆ ಚಿಂತೆ ಮಾಡ್ತಾರೆ. ಅವರು ಸಾಧನೆ ಮಾಡಲಿಕ್ಕೆ ಏನು ಆಗದೆ ಇರ್ತಕ್ಕಂಥ ಒಂದು ಪರಿಸ್ಥಿತಿಗೆ ಈ ನಾಡಿನ ರಾಜಕಾರಣ ಬಲಿ ತೆಗೆದುಕೋತು. ಅದೆಲ್ಲ ಸುದೀರ್ಘವಾಗಿ ನಾನು ಹೇಳಬೇಕು ಅಂದರೆ 2-3 ಗಂಟೆ ನಾನು 83ನೇ ಇಸ್ವಿಯಿಂದ ಒಂದೊಂದು ದಿನ ಅವರ ರಾಜಕೀಯದ ಭವಿಷ್ಯದ ಬಗ್ಗೆ ಚೆಲ್ಲಾಟ ಆಡದಂತ ರಾಜಕಾರಣಿಗಳು ಒಂದು ದಿನ ನಿಮ್ಮ ಮುಂದೆ ಚರ್ಚೆ ಮಾಡಬಲ್ಲೆ. ಯಾವುದೇ ಒಂದು ಬರವಣಿಗೆಯಲ್ಲಿ ಇಟ್ಕೊಂಬಂದು ಚರ್ಚೆ ಮಾಡಲ್ಲ. ನನ್ನ ತಲೆಯಲ್ಲಿದೆ ಒಂದೊಂದು ಕ್ಷಣ ಯಾವ್ಯಾವ ರೀತಿ ಅವರ ನೋವನ್ನು ಅನುಭವಿಸಿದ್ದಾರೆ. ನೋಟ್ ಮಾಡ್ಕೊಂಬಂದು ನಾನು ಭಾಷಣ ಮಾಡಬೇಕಾಗಿಲ್ಲ. ಇವತ್ತು ಅಂತ ಒಬ್ಬ ವ್ಯಕ್ತಿಯ ಕುಟುಂಬದಲ್ಲಿ ನಮಗೇನು ಜನ್ಮ ಕೊಟ್ಟಿದ್ದಾರೆ. ನಾನು ಎಂದೂ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಪಟ್ಟವನಲ್ಲ. ನಾನು ರಾಜಕೀಯಕ್ಕೆ ಬರಬೇಕು ಅಂತೇಳಿ ನಮ್ಮ ತಂದೆನೂ ಆಸೆ ಪಟ್ಟು ನಮಗೆ ಒತ್ತಡ ಹಾಕ್ತಾರಲ್ಲ, ಅವರಿಗೆ ನೋವು ಕೊಟ್ಟು ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದೆ. ಅವರಿಗೆ ನೋವು ಕೊಟ್ಟು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದೇನೆ. ಆದರೆ ನಾನು ಪ್ರವೇಶ ಮಾಡಬೇಕಾದರೆ ಅವರ ಗುರಿ ಏನಿತ್ತು, ಆ ಗುರಿಯನ್ನ ಬಹುಶಃ ಈ ನಾಡಿನ ಚಾಮುಂಡೇಶ್ವರಿ ತಾಯಿ ನನಗೆ ಒತ್ತಡ ಮಾಡಿ ರಾಜಕೀಯಕ್ಕೆ ಕರ್ಕೊಂಬಂದರು ಅಂತಕ್ಕಂಥದ್ದು ನನ್ನ ತಲೆಯಲ್ಲಿ.